ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ಕಂಪ್ಲೀಟ್ ಮೀಲ್ನ ತೋರಿಸ್ತಾ ಇದ್ದೀನಿ. ಸಂಡೇ ವ್ಲಾಗು. ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ತಿಂದಿದ್ದು 10:30 ಆಯಿತು ಆಯಿತಾ. ಒಂದೇ ಸತಿಗೆ ಊಟ ಮತ್ತು ತಿಂಡಿ ಒಟ್ಟಿಗೆ ಮಾಡಿದ್ದಿತ್ತು. ಸುಮಾರು ಜನ ನಮ್ಮ ಸೈಡಲ್ಲೆಲ್ಲ ಮೈಸೂರು, ಮಂಡ್ಯ ಆ ಸೈಡಲ್ಲೆಲ್ಲ ಹೀಗೆ ಅನಿಸುತ್ತೆ. ಬೆಳಗ್ಗೆನೇ ಒಂದು ಈ ಕಡೆ ಬ್ರಂಚ್ ಥರ, ಬ್ರೇಕ್ಫಾಸ್ಟು ಅಲ್ಲ ಲಂಚು ಅಲ್ಲ, ಆ ರೀತಿ ಮುದ್ದೆ ಬಸ್ಸಾರು, ಅದಕ್ಕೆ ಪಲ್ಯ, ಒಂದು ಕಂಪ್ಲೀಟ್ ಮೀಲು. ಐರನ್ನು ಮತ್ತು ಫೈಬರು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಎಲ್ಲ ಸಿಕ್ಕೋಗುತ್ತೆ. ಸೂಪರಾಗಿ ಬಸ್ಸಾರು ಬಂದಿತ್ತು. ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಇದು ನಮ್ಮನೆಲ್ಲಂದು ಹಿಟ್ಟು ಸಾರು. ವಾರದಲ್ಲಿ ಒಂದು 3 ದಿನ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಿಕ್ಕವ್ರಿಗೂ ಅಷ್ಟೇ ಇಷ್ಟ ಮತ್ತು ಹಸ್ಬೆಂಡ್ಗೂ ಅಷ್ಟೇ ಇಷ್ಟ. ಅದಕ್ಕೆ ಇದನ್ನೇ ಮಾಡಿದ್ದೆ ಬೆಳಗ್ಗೆನೆ. ಸೊ ರೆಸಿಪಿ ನೋಡ್ತಾ ನೀವು ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಹೀಗೆ ರೆಸಿಪಿ ನಾರ್ಮಲ್ ಎಷ್ಟೊಂದು ಬಸ್ಸಾರು ರೆಸಿಪಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮುಂದೆ ಮಧ್ಯದಲ್ಲಿ ಹೇಳ್ತೀನಿ ಹೇಗೆ ರೆಸಿಪಿ ಮಾಡಿದೆ ಅಂತ. ಏನೋ ಒಂದು ಸ್ವಲ್ಪ ಟೆಕ್ನಿಕ್ನ ಯೂಸ್ ಮಾಡಿಕೊಂಡ್ರೆ ನಮ್ಮದು ಅಥೆಂಟಿಕ್ ಸ್ಟೈಲ್, ಕರ್ನಾಟಕ ಸ್ಟೈಲಲ್ಲಿ ಬಸ್ಸಾರು ಮಾಡ್ಬೋದು. ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಫೈನ್ ಟಿಪ್ಸ್ ಹೇಳ್ತೀನಿ, ನಾನು ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಏನು ಗೊತ್ತಾ, ಮನೆ ದೊಡ್ಡದಾಯಿತು. ಎಷ್ಟು ಟೈಮೇ ಸಿಗ್ತಿರ್ಲಿಲ್ಲ ಅಂದರೆ, ನನಗೇನು ಅನಿಸ್ತಾಯಿತ್ತು ಅಂದರೆ, ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಗಲೀಜಾಗೆ ಇದೆಯಲ್ಲ, ಏನಾದ್ರು ಒಂದು ಕಂಡಿಡ್ಕೋಬೇಕು, ಹಿಂಗಾನ ಫಾಲೋ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಎಷ್ಟು ಮಾಡ್ತಿದ್ದೆಪ್ಪ, ನೀವು ನೋಡ್ತಾ ಇರ್ತೀರ ವ್ಲಾಗ್ಸಲ್ಲಿ. ನಾನು ಕೂರೋದೇ ಇಲ್ಲ, ಎಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಒಂದು 5 ನಿಮಿಷದಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಅನ್ಕೋತಾನೇ ಇದ್ದೆ. ಆದರೂ ಕೂಡ ಏನೋ ಒಂದು ಗಲೀಜಿರ್ತಿತ್ತು, ಏನೋ ಒಂದು ಆರ್ಗನೈಸೇಷನ್ ಆಗ್ತಿರ್ಲಿಲ್ಲ. ಸೊ ಆ ಥರ ಅನಿಸ್ತಿತ್ತು, ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮನೆ ಮೆಸ್ಸಿಯಾಗಿ ಇರ್ತಿತ್ತಲ್ಲ, ಏನೂ ಕ್ಲೀನ್ ಆಗ್ತಿಲ್ವಲ್ಲ, ಏನೋ ಮತ್ತೆ ಕ್ಲೀನ್ ಮಾಡು ಮತ್ತೆ ಗಲೀಜಾಗ್ತಿತ್ತು, ಮತ್ತೆ ಕ್ಲೀನ್ ಮಾಡು ಮತ್ತೆ ಗಲೀಜಾಗ್ತಿತ್ತು. ಈ ಥರ ನಿಮಗೂ ಅನಿಸ್ತಾ ಇರುತ್ತೆ. ಮಕ್ಕಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅದು ಮೇನ್ ರೀಸನ್ ಮಕ್ಕಳೇ ಆಗಿರ್ತಾರೆ ಗಲೀಜು ಮಾಡೋಕ್ಕೆ. ಬಟ್ ಇವರಿಬ್ರು ಓಕೆ, ಚಿಕ್ಕವಳು ಸ್ವಲ್ಪ ಮಾಡ್ತಾಳೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಏನಾದರೂ ಒಂದು ಟೆಕ್ನಿಕ್ ಕಂಡಿಡ್ಕೋಬೇಕಲ್ಲ ಮನೆಯಲ್ಲಿ. ಸ್ವಲ್ಪ ದಿನ ಮೇಂಟೈನ್ ಮಾಡ್ಕೊಳ್ಳೋಂಗೆ ನೀಟ್ನೆಸ್ಸು ಒಂಥರ ನೆಮ್ಮದಿ ಅಲ್ವಾ. ಏನೇ ಎಷ್ಟೇ ಕಷ್ಟಪಟ್ಟರು ಕೂಡ ಅದೊಂಥರ ರಿಲ್ಯಾಕ್ಸೇಷನು. ಮನೆ ನೀಟಾಗಿದೆ ಅಂದರೆ ಹೌದು, ಸ್ವಲ್ಪ ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮನೆಗೆ ಬಂದಿದ ತಕ್ಷಣ. ಯಾವಾಗ ನೋಡು ಕ್ಲೀನ್ ಮಾಡಿದ ತಕ್ಷಣ ಮತ್ತೆ ಗಲೀಜಾಗ್ತಾಯಿದೆ ಆ ಥರ ಅನಿಸ್ತಾ ಇದ್ದರೆ, ಹೌದು ಆಗ ಅನಿಸ್ತು, ಹೌದು ಏನೋ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ನಾನು ಸರ್ವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕೆಲವು ಬುಕ್ಸ್ ಎಲ್ಲ ಓದ್ತಿದ್ದೆ, ಕೆಲವು ಆರ್ಟಿಕಲ್ಸ್ ಎಲ್ಲ ಓದ್ತಿದ್ದೆ. ಕೆಲವುದ್ರಲ್ಲಿ ಏನಿತ್ತು ಅಂದರೆ, ಪ್ರಾಪರ್ ಸಿಸ್ಟಮ್ ನಾವು ನೀಟ್ ಮಾಡ್ತೀವಿ, ಎಲ್ಲ ಲೇಡೀಸು ನೀಟ್ ಮಾಡ್ತಾನೆ ಇರ್ತೀವಿ. ಯಾವ ಲೇಡೀಸೂ ಅಷ್ಟೇ 1 ದಿನ 2 ದಿನ ಕೂತ್ಕೋಬೋದು, 3ನೇ ದಿನ ಅವ್ರಿಗೆ ಬೇಜಾರಾಗುತ್ತೆ, ಎದ್ದು ನೀಟ್ ಮಾಡ್ತಿರ್ತಾರೆ. ಆಗ ಎಷ್ಟೇ ನೀಟ್ ಮಾಡಿದ್ರು ಕೂಡ, ಹೌಸ್ ವೈಫ್ ಆಗಿರಲಿ ಮನೆಯಲ್ಲಿ ಎಷ್ಟೇ ನೀಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಎಲ್ಲಿಂದ ಇರೋದು ಅಂದರೆ, ನೀಟ್ನೆಸ್ಸಿಂದ ಅಲ್ಲ, ಕ್ಲೀನಿಂಗಿಂದ ಇಲ್ಲ, ಒಂದು ಪ್ರಾಪರ್ ಸಿಸ್ಟಮ್ ಇಲ್ಲ ಮನೆಯಲ್ಲಿ, ಅದು ರೀಸನು. ಅದೊಂದು ಪಾಯಿಂಟ್ ನಮಗೆ ಗೊತ್ತಾಗ್ಬಿಟ್ರೆ, ಹೌದು ಏನು ಸಿಸ್ಟಮು, ಅದು ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಒಂದು 10 ಡೇಸಿಂದ ಅಪ್ಲೈ ಮಾಡ್ತಾಯಿದ್ದೀನಿ, ಒಂದು ಲೆವೆಲ್ಗೆಲ್ಲ ಕ್ಲೀನ್ ಆಗ್ತಾಯಿದೆ. ಫಸ್ಟ್ ನಾನು ಚೇಂಜ್ ಮಾಡಿದ್ದು ಏನು ಅಂದರೆ, ಮನೇನ ಚಿಕ್ಕ ಝೋನಾಗಿ ಡಿವೈಡ್ ಮಾಡ್ಕೋಬೇಕು. ಇದು ಒಂದು ಬುಕ್ಕಲ್ಲಿ ಓದಿದ್ದು ಆಯಿತಾ, ಆನ್ಲೈನಲ್ಲೇ. ನಾನು ಯಾವುದೋ ಆರ್ಟಿಕಲ್ ಅಂದರೆ ಬುಕ್ ಆಫ್ಲೈನ್ ಏನೂ ಇಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀನಲ್ವ, ಇಂಥದ್ದೆಲ್ಲ ಓದ್ತಾ ಇರ್ತೀನಿ. ನಮಗೆ ಅನ್ಕೋತೀವಿ ನಾವು, ಎಷ್ಟೋ ಗೊತ್ತು ನಮಗೆ, ನಾವೆಲ್ಲೋ ಫಾಲೋ ಮಾಡಿಬಿಡ್ತೀವಿ, ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತೀವಿ, ಎಲ್ಲರ ಹತ್ರ ಚೆನ್ನಾಗಿ ವ್ಯವಹರಿಸ್ತೀವಿ ಅಂತ. ಬಟ್ ಯಾವಾಗ ನಾವು ಓದೋ ಅಭ್ಯಾಸ ಮಾಡ್ಕೋತೀವಿ, ತುಂಬಾ ಚೇಂಜ್ ಆಗುತ್ತೆ. ನಾವು ನಡ್ಕೊಳ್ಳೋ ರೀತಿ, ಲೈಫ್ ಲೀಡ್ ಮಾಡೋ ರೀತಿ ತುಂಬ ಚೇಂಜ್ ಆಗುತ್ತೆ. ನಾನು ಒಂದು ಸತಿ ಒಂದು 3 ದಿನದಿಂದ, ಒಂದು ಜೂನ್ 20 ಬಿಫೋರ್ ನನ್ನ ಬರ್ಡೇಗಿಂತ ಮೊದಲೇ, ಜೂನ್ 26ಗಿಂತ ಮೊದಲೇ ಒಂದು ಬುಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 2 ಡೇಸ್ ಬ್ರೇಕ್ ಆಯಿತು. ಸರಿ ಏನೋ ಕೆಲಸ ಅದು ಇದು ಅಂತ. ಆಮೇಲೆ ಅಂದ್ಕೊಂಡೆ, ಸರಿ ಓದೋಣ, ಹೆಂಗಿದೆಯಾ ನೋಡೋಣ, ಕಲಿಯೋಣ, ಸ್ವಲ್ಪ ನಮಗೂ ಸಿಸ್ಟಮ್ ಏನು, ಪ್ರಾಪರ್ ಸಿಸ್ಟಮ್ ಏನು, ಮನೆ ಮ್ಯಾನೇಜ್ಮೆಂಟ್ದು ಕಲಿಯೋಣ ಅಂತ ಒಂದು ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು. ಮನೇಲಿ ಹಿಂಗೆ ಆಗ್ತಿತ್ತಲ್ಲ, ನಾನು ನೀಟ್ ಮಾಡ್ತಾನೆ ಇದ್ದೆ, ಮತ್ತೆ ಗಲೀಜಾಗ್ತಾಯಿತ್ತು. ಸೊ ಅವ್ರು ಹೇಳಿದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದೇ ಹೇಳಿದ್ದು, ಪ್ರಾಪರ್ ಸಿಸ್ಟಮ್ ಇರಬೇಕು. ಒಂದು ಮನೆನ ಡಿವೈಡ್ ಮಾಡ್ಕೊಂಬಿಡಿ. ದೊಡ್ಡ ಮನೆನ ಕ್ಲೀನ್ ಮಾಡೋದು ಕಷ್ಟ. ಅಂದರೆ ನಮ್ಮ ಮನೆ ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಒಂದು ಇಡೀ ಮನೆನ, ಕಂಪ್ಲೀಟ್ ಮನೆನ ಕ್ಲೀನ್ ಮಾಡ್ಕೋಬೇಕು ಅಂದರೆ ಭಾರಿ ಕಷ್ಟ. ಅದನ್ನು ನಾವು ಸ್ಮಾಲ್ ಝೋನಾಗಿ ಡಿವೈಡ್ ಮಾಡ್ಕೋಬೇಕು. ಕಿಚನ್ನು, ಹಾಲು, ಬೆಡ್ರೂಮ್ 1, ಬೆಡ್ರೂಮ್ 2 ಆ ಥರ, ಮತ್ತು ಬಾಲ್ಕನಿ, ಅಂಗಳ, ಈ ಥರ ಎಲ್ಲ ಮುಂದೆದು ಜಾಗ ಇರುತ್ತಲ್ಲ. ಸೊ ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಬಂದರೆ ಅದು ನಮಗೆ ಚಿಕ್ಕದ ಥರ ಕಾಣುತ್ತೆ. ಚಿಕ್ಕ ಝೋನ್ಸು ನಾವು ಮೇಂಟೈನ್ ಮಾಡೋದು ಈಸಿ. ಸೊ ಫಸ್ಟ್ ಪಾಯಿಂಟ್ ಅದು ಡಿವೈಡಿಂಗ್ ಝೋನ್ಸ್ ಅಂತ, ಡಿವೈಡಿಂಗ್ ಝೋನ್ಸ್. ನೆಕ್ಸ್ಟ್
ಒಂದು ಫಿಕ್ಸ್ಡ್ ಟೈಮ್ ಇಟ್ಕೋಬೇಕು ಆ ಝೋನ್ನ ಕ್ಲೀನ್ ಮಾಡೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕಿಚನ್ನ ಕ್ಲೀನ್ ಮಾಡೋಕ್ಕೆ 8ರಿಂದ 10 ಗಂಟೆ ಟೈಮ್ ನಂದು ಕಿಚನ್ನೇ, ಆಯಿತಾ. ಏನೇ ಇದ್ರು ಒಂದು 2 ಅವರ್ಸ್ ಏನೇ ಇದ್ರು ಊಟ ಎಲ್ಲ ಆಗೋಗುತ್ತಲ್ವ, ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಆಗುತ್ತೆ. 8ರಿಂದ 10 ಗಂಟೆವರೆಗೂ ನೆಕ್ಸ್ಟ್ ಡೇಗೆ ಏನಾದ್ರು ಪ್ರಿಪ್ರೇಷನ್ನು ಅದು ಇದು ಏನಾದರೂ ಇರುತ್ತಲ್ವ, ಪಾತ್ರೆ ತೊಳೆಯೋದು. ಸೊ 2 ಅವರ್ಸ್, 1 ಅವರ್, ಹಾಫ್ ಆನ್ ಅವರ್, 10 ಮಿನಿಟ್ಸ್, ಆ ಥರ ಒಂದು ಫಿಕ್ಸ್ಡ್ ಟೈಮ್ ಅನ್ನೋದು ಫಿಕ್ಸ್ ಮಾಡಿಬಿಡ್ಬೇಕು. ಈ ಟೈಮಲ್ಲಿ ನಾನು ಅದನ್ನು ಕ್ಲೀನ್ ಮಾಡಲೇಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ತೀವಿ, ಆ ಝೋನ್ ಕ್ಲೀನ್ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ಗಂಟೆಗೋ 6 ಗಂಟೆಗೋ ಯಾವಾಗ ಆಗುತ್ತೆ ಆವಾಗ ಆ ಟೈಮಲ್ಲಿ ಅದು ಕ್ಲೀನ್ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಅದು ಇಟ್ಕೊಂಡ್ಬಿಟ್ರೆ ಗೊತ್ತಿಲ್ದಂಗೆ ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನು ಮಾಡ್ತಾ ಇರ್ತೀವಿ ಅಂತ. ಈಗ ಎದ್ದ ತಕ್ಷಣ ಯಾರೂ ಹೇಳಲ್ಲಲ್ವ ಮನೆ ಮುಂದೆ ರಂಗೋಲಿ ಹಾಕಿ ಅಂತ, ಆಟೋಮೆಟಿಕ್ಕಾಗಿ ಮನೆ ಮುಂದೆ ಕ್ಲೀನ್ ಆಗೋಗುತ್ತೆ. ಸೊ ಅದೊಂದು ರೊಟೀನು. ಅದೇ ರೀತಿ ಪ್ರತಿಯೊಂದು ರೂಮ್ಗೂ ಈ ಟೈಮ್ಗೆ ಅದು ಕ್ಲೀನ್ ಆಗಿಬಿಡ್ಬೇಕು ಅಂತ ಒಂದು ರೊಟೀನ್ನ ಸೆಟಪ್ ಮಾಡ್ಕೋಬೇಕು. ಈ ಥರ ಸೆಟಪ್ ಮಾಡಿಕೊಂಡ್ರೆ ಎಲ್ಲರೂ ಒಂದೇ ಸತಿ ನಾವು ಕ್ಲೀನ್ ಮಾಡಲ್ಲ, ಆ ಸೆಕ್ಷನ್ ಮಾತ್ರನೇ ಕ್ಲೀನ್ ಮಾಡ್ಕೊಂಡಿರ್ತೀವಿ ನೋಡಿ. 2 ಅವರ್ಸ್ ಗಟ್ಲೇ ಕ್ಲೀನ್ ಮಾಡೋಗ್ಬೇಕು ಅಂತ ಏನಿಲ್ಲ. 10 ನಿಮಿಷ 15 ನಿಮಿಷ ನೀವು ಟೈಮರ್ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೂ ಆಯಿತು. ಬಟ್ ಇಂಪಾರ್ಟೆಂಟ್ ಏನು ಅಂತ ಬುಕ್ಕಲ್ಲಿ ಕೊಟ್ಟಿದ್ದೀವಿ ಅಂದರೆ ಕನ್ಸಿಸ್ಟೆನ್ಸಿ. ನಾವೆಷ್ಟು ಕನ್ಸಿಸ್ಟೆಂಟಾಗಿ ನಾವು ಅದನ್ನು ಫಾಲೋ ಮಾಡ್ತೀವಿ, ಎಷ್ಟು ಅದನ್ನು ಎಂಜಾಯ್ ಮಾಡ್ತೀವಿ, ಅಷ್ಟು ಲಾಂಗ್ ಟರ್ಮಲ್ಲಿ ನಾವು ಅದನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದು 1 ದಿನ ಮಾಡೋದು, 2 ದಿನ ಮಾಡೋದು, ಮತ್ತೆ 3ನೇ ದಿನ ಬಿಡೋದು, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಲಾಂಗ್ ಟರ್ಮಲ್ಲಿ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಕ್ಲೀನ್ ಮಾಡಿದ ತಕ್ಷಣ ಹ್ಯಾಪಿನೆಸ್ಸು, ಡೋಪಮೈನ್ ರಿಲೀಸ್ ಆಗಬೇಕು ನಮ್ಮದ್ರಲ್ಲಿ. ಸೊ ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ನಾವು 1 ತಿಂಗಳಲ್ಲ 2 ತಿಂಗಳಲ್ಲ ತುಂಬ ವರ್ಷಗಳ ಕಾಲ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ. ನನಗೆ ಸುಮಾರು ಸತಿ ನಂಗೆ ನೆನಪಾಗುತ್ತೆ. ಆ್ಯಕ್ಚುಲಿ ನಮ್ಮ ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಸುಮಾರು ಹಿರಿಯರು ಆಯಿತಾ, ಕಂಪ್ಲೀಟಾಗಿ ಕ್ಲೀನ್ ಆಗೋವರೆಗೂ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಆಯಿತಾ. ಅವ್ರಿಗೊಂಥರ ಅಭ್ಯಾಸ ಆಗೋಗಿರುತ್ತೆ, ಅದು ರೊಟೀನ್ ಆಗೋಗಿರುತ್ತೆ. ಸೊ ನಮ್ಮದು ಒಂಥರ ಲೈಫ್ ಸ್ಟೈಲ್ ಆಗೋಗಿದೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಮಗೆ ನಮ್ಮ ಹೆಲ್ತ್ ಕಾನ್ಷಿಯಸ್ಸು ಜೊತೆಗೆ ವರ್ಕ್ ಕಮಿಟ್ಮೆಂಟ್ಸಿಂದ ಟೈಮ್ ಸರಿಗೆ ತಿಂದ್ಬಿಡ್ತೀವಿ, ಆಮೇಲೆ ಮಾಡೋಣ ಅಂತ ಅನ್ಕೊತಿರ್ತೀವಿ. ಬಟ್ ನನಗನ್ಸೋ ಪ್ರಕಾರ ನಮ್ಮ ಹಿರಿಯರಲ್ಲಿ ಇರುವಂಥ ಡಿಸಿಪ್ಲಿನ್ ನಮ್ಮಲ್ಲಿ ಇಲ್ಲೇ ಇಲ್ಲ. ಸುಮಾರು ಜನ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಟೈಮ್ ಸರಿಗೆ ಮಾಡ್ತಿದ್ರು, ಅವರು ಕಷ್ಟ ಆದರೂ ಕೂಡ ಅವ್ರು ಪುಷ್ ಮಾಡ್ಕೋತಿದ್ರು. ಈಗಿನ ಜನ್ರೇಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಮೋಟಿವೇಶನ್ ಬೇಕು, ಎಲ್ಲದಕ್ಕೂ ಮೋಟಿವೇಶನ್ ಬೇಕು. ಹೌದು, ನಾನು ಇದನ್ನು ಮಾಡಬೇಕು ಅಂದರೆ ಏನಾದ್ರು ಒಂದು ವೀಡಿಯೋ ನೋಡೋದು, ಏನೋ ಒಂದು ಮಾಡೋದು. ಬಟ್ ಹಿಂದಿನ ಕಾಲದಲ್ಲಿ ಆ ಥರ ಮೊಬೈಲ್ ಇರಲಿ, ಒಬ್ಬರು ನೋಡಿ ಕಲಿಯೋದು ಅವ್ರಿಗೆ ರಕ್ತದಲ್ಲೇ ಬಂದ್ಬಿಟ್ಟಿತ್ತು. ಚಿಕ್ಕ ವಯಸ್ಸಿಂದನೇ ಹೌದು ಹೀಗೆ ಮಾಡಬೇಕು, ಹೀಗೆ ಕ್ಲೀನ್ ಮಾಡಬೇಕು, ಇಷ್ಟು ಕ್ಲೀನ್ ಮಾಡಾದ್ಮೇಲೆ ಊಟ ಮಾಡಬೇಕು, ಪೂಜೆ ಮಾಡಾದ್ಮೇಲೆ ಊಟ ಮಾಡಬೇಕು, ಪ್ರತಿಯೊಂದು ಒಂದು ರಿಚುವಲ್ಸ್ ಅಂತ ಇರ್ತಿತ್ತು. ಬಟ್ ಈಗ ಹೋಗ್ತಾ ಅದೇನು ಅಡ್ವಾನ್ಸ್ಮೆಂಟು, ಟೆಕ್ನಾಲಜಿಕಲ್ ಅಪ್ಡೇಷನ್ನು ಏನಂತ ಕರಿತೀವೋ, ಬಟ್ ಆ ಸಿಸ್ಟಮೇ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದೊಂದು ರೊಟೀನ್ ಥರನೇ ಸೆಟಪ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದು 10 ಮಿನಿಟ್ಸ್ ಬ್ರೇಕ್ ಕ್ಲೀನ್ ಸೆಷನ್ ಅಂತ ಮಾಡ್ಕೋಬೇಕಂತೆ. ಪ್ರತಿದಿನ 2 10 ಮಿನಿಟ್ಸ್ ಕ್ಲೀನಿಂಗ್ ಸೆಷನ್ ಅಂತ ಮಕ್ಳಿಗೂ ಕೊಡಬೇಕು, ನೀವು ಫಾಲೋ ಮಾಡಬೇಕು. ಸೊ ಮನೇಲಿ ಎಷ್ಟು ಜನ ಇರ್ತಾರೋ ಅವರಿಗೆ 10 ಮಿನಿಟ್ಸ್, ನಮ್ಮ ಮನೇಲಿ 4 ಜನ ಇದ್ದೀವಿ. 10 ಮಿನಿಟ್ಸ್ 2 ಸೆಷನ್ ಅಂದ್ರೂ 1 ಸೆಷನಲ್ಲಿ 40, 2 ಸೆಷನಲ್ಲಿ 80 ಮಿನಿಟ್ಸ್ ಅಂದರೆ 1 ಅವರ್ 20 ಮಿನಿಟ್ಸ್, 1 ಗಂಟೆ 20 ನಿಮಿಷ ಕ್ಲೀನಿಂಗ್ ಆಗೋಗುತ್ತೆ. ಅಂದರೆ ಯೋಚನೆ ಮಾಡಿ, ಒಬ್ಬರಿಗೆ ಬರೀ 10 ಮಿನಿಟ್ಸ್ ಒಂದೇ ಸತಿಗೆ ಅಂತ ಅನಿಸುತ್ತೆ. ಬಟ್ ಓವರಾಲ್ ನೋಡಿದಾಗ 1/4 ಗಂಟೆ ಟೈಮ್, ಆಲ್ಮೋಸ್ಟ್ 1 ಗಂಟೆ 20 ನಿಮಿಷ ಮನೆ ಕ್ಲೀನ್ ಆಗುತ್ತೆ. ಅಂದರೆ ಮೇಂಟೈನ್ ಆಗುತ್ತೆ. ಅದು ಕ್ಲೀನ್ ಆಗೋಕ್ಕಿಂತ ಒಂದು ಸತಿ ಕ್ಲೀನ್ ಮಾಡಾದ್ಮೇಲೆ ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು. ಸ್ಟಾರ್ಟಿಂಗು ಒಂದು 3-4 ಡೇಸ್ ಅಥವಾ 1 ವಾರ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಸ್ಕ್ರ್ಯಾಚಿಂದ ಎಲ್ಲನ ಕ್ಲೀನ್ ಮಾಡ್ಕೋಬೇಕು, ತುಂಬ ಗಲೀಜಾಗಿರುತ್ತೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ ಇದನ್ನು ನಾವು ರೊಟೀನಾಗಿ ಸೆಟಪ್ ಮಾಡ್ಕೊಂಡಾಗ ಅದು ಡೇ ಬೈ ಡೇ ನಾವು ಕ್ಲೀನ್ ಮಾಡ್ತಾನೆ ಇರ್ತೀವಿ. ಅಂದರೆ ಇವತ್ತು 30 ನಿಮಿಷ ಕ್ಲೀನ್ ಮಾಡಿರೋದು ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ 20 ನಿಮಿಷ ಸಾಕು, ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ 15 ನಿಮಿಷ ಸಾಕು. ಹೋಗ್ತಾ ನಾವು ಕ್ಲೀನ್ ಮಾಡಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅದರ ಅರ್ಥ ಏನು? ಈಗ ಕಬೋರ್ಡ್ ಕ್ಲೀನ್ ಮಾಡಿರ್ತೀವಿ, ಸೊ ಅದನ್ನು ಆಲ್ರೆಡಿ ಮರ್ಚಿ ಎಲ್ಲ ಜೋಡಿಸಿರ್ತೀವಿ. ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡೋರು ಅದನ್ನು ಜಸ್ಟ್ ಮೇಂಟೈನ್ ಮಾಡಬೇಕು. ಫ್ರೆಶ್ ಆಗಿ ಮಡ್ಚಿರೋ ಅಂಥ ಬಟ್ಟೆನ ಆ ಜಾಗದಲ್ಲಿ ಇಡಬೇಕು. ಏನಾದರೂ ಸ್ವಲ್ಪ ಕೆದ್ರೋಗಿದೆ ಅದನ್ನು ಆರ್ಗನೈಸ್ ಮಾಡಬೇಕು. ಸೊ ಇಷ್ಟೇ ಮೇಂಟೆನೆನ್ಸ್ ಅನ್ನೋದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಬುಕ್ಕಲ್ಲಿ ತುಂಬ ಜನ ಮಾಡುವಂಥದ್ದು, ನಾನು ಕೂಡ ಕೆಲವು ಸತಿ ಫಾಲೋ ಮಾಡುವಂಥದ್ದು ಏನೋ ಒಂದಿದೆ. ಏನು ಅಂದರೆ ಆಮೇಲೆ ಮಾಡ್ತೀನಿ ಅನ್ನೋದು ಇರಲೇಬಾರ್ದಂತೆ. ಆ ವರ್ಡೇ ನಮ್ಮ ಡಿಕ್ಷನರಿಯಿಂದ ತೆಗ್ದುಬಿಡ್ಬೇಕು. ಏನಾದರೂ ಎತ್ತಿಡಬೇಕು. ಈಗ ಕಣ್ಮುಂದೆ ಏನೋ ಕಾಣ್ತಿರುತ್ತೆ,
ರೂಮಲ್ಲಿ ಸಂಬಂಧ ಪಡೆದೇ ಇರೋಂಥ ಯಾವುದೋ ವಸ್ತುಗಳಿರುತ್ತೆ, ಅಡುಗೆ ಮನೆಯಲ್ಲಿ ಸಂಬಂಧ ಪಡೆದೇ ಇರೋ ವಸ್ತುಗಳಿರುತ್ತೆ. ನನ್ನ ಮಗಳು ಏನೋ ಆಟಾಡ್ಕೊಂಡು ಬಂದಿರ್ತಾಳೆ, ಆಟಾಡೋ ಸಾಮಾನು ಅಡುಗೆ ಮನೆಯಲ್ಲೇ ಇರುತ್ತೆ. ಕೆಲವು ಸತಿ ನಾನು ಕಾಫಿನ ಹಸ್ಬೆಂಡಿಗೆ ರೂಮಲ್ಲೇ ಕೊಟ್ಟಿರ್ತೀನಿ, ಆ ಕಾಫಿ ಕಪ್ ಅದರಲ್ಲೇ ಇರುತ್ತೆ. ನೀರು ಕುಡಿಬೇಕು ಅಂತ ನೀರಿನ ಗ್ಲಾಸ್ನ ತೊಗೊಂಡಿರ್ತೀವಿ, ಅದು ರೂಮಲ್ಲೇ ಇರುತ್ತೆ ಅಥವಾ ಹಾಲಲ್ಲೇ ಇರುತ್ತೆ. ಎಷ್ಟೋ ವಸ್ತುಗಳು ಆ ರೂಮ್ಗೆ ಅಥವಾ ಆ ಜಾಗಕ್ಕೆ ಸಂಬಂಧ ಪಡೆದೇ ಇರೋ ವಸ್ತುಗಳಿರುತ್ತೆ. ಆಮೇಲೆ ಎತ್ತಿಡೋಣ ಅಂತ ಇರಬಾರ್ದು. ಅದನ್ನು ನಾವು ಕೂತ್ಕೊಂಡು ಫ್ಯಾಮಿಲಿ ಮೀಟಿಂಗ್ ಅಂತ ಮಾಡ್ತೀವಿ. ಯೂಶ್ವಲಿ ನಾನು ಮಾಡ್ತಾ ಇರ್ತೀನಿ. ಹಸ್ಬೆಂಡ್ ಅದರಲ್ಲಿ ಇನ್ಚಾರ್ಜ್ ಜಾಸ್ತಿ, ಯಾಕೆಂದರೆ ನಮಗೆಲ್ಲರಿಗಿಂತ ಕ್ಲೀನು ನಮ್ಮ ಹಸ್ಬೆಂಡು, ತುಂಬ ಡಿಸಿಪ್ಲೀನ್ಡು. ಯೂಶ್ವಲಿ ವೈಫ್ಗಳಿರ್ತಾರೆ, ಬಟ್ ನಮ್ಮ ಮನೇಲಿ ತುಂಬ ಡಿಸಿಪ್ಲೀನ್ಡು, ಆರ್ಗನೈಸ್ಡ್ ತುಂಬ ಇರೋದು ನನ್ನ ಹಸ್ಬೆಂಡ್. ಅವ್ರು ಹೇಳೋದು, ಅವ್ರ ರೂಲ್ಸ್ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ನಮ್ಮ ಮನೇಲಿ ಫ್ಯಾಮಿಲಿ ಮೀಟಿಂಗ್ಸ್ ಅನ್ನೋದು ಆಗ್ತಿರುತ್ತೆ ಆಫನ್. ಈ ಬುಕ್ ಹೋದ್ಮೇಲೆ ಅಂತೂ ನಾನು ಇನ್ನೂ ಡಿಸ್ಕಷನ್ ಮಾಡ್ಕೊಂಡ್ವಿ, ಈ ಥರ ಮಾಡ್ಕೊಳ್ಳೋಣ, 10 ಮಿನಿಟ್ಸ್ ಎಲ್ಲ ಮಾಡೋಣ. ಏನು ಆ ರೂಮಲ್ಲಿ ಸಂಬಂಧ ಪಡೆದಿರೋದು ಏನಾದರೂ ಇದೆ ಅಂದರೆ ಎತ್ತಿಟ್ಬಿಡೋಣ. ಆಗ್ಲಿಂದ ಗೊತ್ತಾ, ಏನೂ ಆಯಾಸ ಇಲ್ಲದೇ, ಶ್ರಮ ಇಲ್ಲದೇ ಕ್ಲೀನಿಂಗ್ ಸೆಷನ್ ಅಂತ ಕಡಿಮೆ ಟೈಮಲ್ಲೇ ಎಲ್ಲ ಮನೆ ಮೇಂಟೈನ್ ಆಗೋಗ್ತಾಯಿದೆ. ಸೊ ಫಸ್ಟ್ ನಾನು ಏನು ಅನ್ಕೋತಾ ಇದ್ದೆ, ಎಷ್ಟು ಗಲೀಜಾಗಿದೆ ಮನೆ ಅಂದ್ಕೊಳ್ತಾ ಇರೋದು, ಬರ್ತಾ 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 ಮೇಂಟೈನ್ ಆಗ್ತಾಯಿದೆ. ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇದೆ. ಕೆಲವು ಸತಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಡಿಮೆ ಇರುತ್ತೆ, ಆಗ ನನ್ನ ಇನ್ವಾಲ್ವ್ಮೆಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಒಂದು ಕೋಆರ್ಡಿನೇಷನ್ನು, ಅಂಡರ್ಸ್ಟ್ಯಾಂಡಿಂಗು ಅಷ್ಟೇ. ಈಗ ಮಗಳು ಓದ್ತಾ ಇರ್ತಾಳೆ ಅಂದರೆ ನಾನು ಅವಳಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಬಂದು ಕ್ಲೀನ್ ಮಾಡು, ನಿನ್ನ ಸೆಕ್ಷನ್ನ ಮಾಡು, ನಿನ್ನ ಕೆಲಸನ ಮಾಡು, 10 ಮಿನಿಟ್ಸ್ ಕ್ಲೀನ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಇವನ್ ಚಿಕ್ಕವಳು ಅಷ್ಟೇ, ಅವಳು ಚೈಲ್ಡ್ಹುಡ್ ಎಂಜಾಯ್ ಮಾಡಬೇಕು. ಕೆಲವು ಸತಿ ನನ್ನ ಮೇಲೆ ಬರ್ಡನ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಕೆಲವು ಸತಿ ಹಸ್ಬೆಂಡ್ ಹೆಲ್ಪ್ ಮಾಡಿಬಿಡ್ತಾರೆ. ಅವ್ರೇನಾದ್ರು ತುಂಬ ಬ್ಯುಸಿಯಾಗಿರ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನಾನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸ್ವಲ್ಪ ಹಾಗೆ ಹಿಂಗೆ ಕೆಲವು ದಿನಗಳಾಗುತ್ತೆ, ಆಮೇಲೆ ಅವ್ರದ್ದು ಟೆಸ್ಟು ಅದು ಇದು ಮುಗಿದ್ಮೇಲೆ ಮತ್ತೆ ರೊಟೀನಿಗೆ ಬರುತ್ತೆ. ನೋಡಿ, ಇದನ್ನು ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿ ನೋಡಿ, ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ತುಂಬ ಪ್ರೆಷರ್ ತೊಗೋಬೇಡಿ, ಹೀಗೆ ಇರಬೇಕು, ಈ ಥರನೇ ಮಕ್ಕಳು ನಡ್ಕೋಬೇಕು. ಇಟ್ ಈಸ್ ಜಸ್ಟ್ ಪಾರ್ಟ್ ಆಫ್ ಲೈಫ್, ಆಯಿತಾ? ಕ್ಲೀನಾಗಿರಬೇಕು ಎಲ್ಲ ಸರಿ, ಬಟ್ ಅದನ್ನು ಪ್ರೆಷರಾಗಿ ತೊಗೋಬಾರ್ದು. ಮಕ್ಕಳಿಗೆ ಯಾವಾಗ ಅದನ್ನು ಪ್ರೆಷರ್ ಥರ ತೊಗೊಂಡ್ಬಿಡ್ತೀವೋ ಅದನ್ನು ಎಂಜಾಯ್ ಮಾಡಲ್ಲ. ಸ್ಟ್ರಿಕ್ಟಾಗಿರೋಕ್ಕೂ ಪ್ರೆಷರ್ ಹಾಕೋಕ್ಕೂ ಡಿಫ್ರೆನ್ಸ್ ಇದೆ. ಸ್ಟ್ರಿಕ್ಟ್ ಅಂದರೆ ಇದನ್ನು ಮಾಡಲೇಬೇಕು ಅಂತ ಅವರಿಗೆ ಒಂದು ರೀತಿ ಗೊತ್ತಾಗುತ್ತೆ, ಹೌದು ನಾನು ಮಾಡಬೇಕು, ರಿಯಲೈಸೇಷನ್ ಮಾಡಿಸ್ಬೇಕು. ಇಲ್ಲ ಪ್ರೆಷರ್ ಅಂದರೆ ಪದೇ ಪದೇ ಒಂದು ಏನೋ ಹುಷಾರಿಲ್ಲದೆ ಇದ್ದರೂ ಟೈಮಲ್ಲೂ ಅಥವಾ ಏನೋ ಒಂದು ಅವ್ರು ಓದ್ತಾ ಇದ್ದರೂ ಕೂಡ ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂದರೆ ಅವ್ರಿಗೆ ಅದೊಂದು ಹಿಂಸೆ ಥರ ಆಗೋಗುತ್ತೆ. ಸೊ ಆ ರೀತಿ ನಾನು ಕಂಡುಕೊಂಡಿರೋ ರೀತಿ ಇದು. ಏನಾದರೂ ಕೂಡ ಆಮೇಲೆ ಮಾಡೋಣ ಅಂತ ಪ್ರೋಕ್ರಾಸ್ಟಿನೇಷನ್ ಮಾಡೋಕ್ಕೆ ಹೋಗಬೇಡಿ. ಏನಾದ್ರು ಅನಿಸುತ್ತಾ, ಎತ್ಕೊಂಡೋಗಿ ಆ ಜಾಗಕ್ಕೆ ಇಟ್ಬಿಡಿ. ಓಕೆ, ಅದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಕೊಟ್ಟಿದ್ದಿತ್ತು ಅಂದರೆ ಡೈಲಿ ರೀಸೆಟ್ ರೊಟೀನ್ ಅಂತ. ಇದು ಪಾಯಿಂಟ್ಸ್ ನಾನು ಓದಬೇಕಾದ್ರೆ ನಿಮ್ಗೆ ಹೇಳೋಣ ಅಂತ ಬರ್ಕೊಂಡಿದ್ದೆ. ಏನೇ ಆದರೂ ಕೂಡ ಮಲ್ಗೋಕೆ ಮೊದಲು ಒಂದು 5 ಮಿನಿಟ್ಸ್ ಕೂತ್ಕೊಂಡು ಯೋಚನೆ ಮಾಡಬೇಕಂತೆ, ಇವತ್ತು ಕರೆಕ್ಟಾಗಿ ಆಗಿದೆಯಾ, ನಾನು ಅಂದ್ಕೊಂಡಿದ್ದು ಆಗಿದೆಯಾ ಅಂತ. ಸೊ ಅಲ್ಲಿ ಏನೋ ಒಂದು ಇಲ್ಲ ಆಗಿಲ್ಲ ಅಂದರೆ ಅದನ್ನು ಒಂದು ಕಡೆ ಬರ್ಕೋಬೇಕಂತೆ, ಜಾಸ್ತಿ ಆಗೋಕ್ಕಿಂತ ಮೊದಲು. ಸೊ ಈ ಸೆಕ್ಷನ್ ಕ್ಲೀನ್ ಆಗಿಲ್ಲ, ಈ ಸೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ ಮನೆ ಅಂತ ಇರುತ್ತೆ, ಯಾವುದೋ ಒಂದು ಸೆಕ್ಷನ್ ತುಂಬ ಕ್ಲೀನ್ ಆಗಿಲ್ಲ ಅಂತ ಇರುತ್ತೆ. ಎಷ್ಟೊಂದು ಸೆಕ್ಷನ್ಸ್ ಆ ಥರ ನೋಡೇ ಇರಲ್ಲ. ಎಸ್ಪೆಷಲಿ ಫ್ರಿಡ್ಜ್ ಅಂತೂ ಎಷ್ಟೋ ದಿನ, ಒಂದು ವಾರಗಟ್ಟಲೆ ನಾವು ಕ್ಲೀನೇ ಮಾಡಿರಲ್ಲ, 7 ದಿನ 8 ದಿನ ನಾನು ಕೆಲವು ಸತಿ ಹಾಗೆ ಆಗೋಗುತ್ತೆ. ಸೊ ಆ ಥರ ಅದು 3-4 ಡೇಸ್ಗೂ ಅದು ನಾವು ಬರ್ಕೊಂಡಾಗ ಏನಾಗುತ್ತೆ ಅಂದರೆ, ಡೈಲಿ ಬರೆಯೋದ್ರಲ್ಲಿ ತುಂಬ ಪವರ್ಫುಲ್ ಮೆಕ್ಯಾನಿಸಮ್ ಇದೆ. ಅದು ನೋಡಿದಾಗ, ಅಕ್ಷರಗಳಲ್ಲಿ ನೋಡಿದಾಗ ನಮ್ಮ ಮೈಂಡಲ್ಲಿ ಒಂದು ರಿಜಿಸ್ಟರ್ ಆಗುತ್ತೆ, ಹೌದು ಈ ಕೆಲಸ ಆಗಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಅದು ನಾವು ಮರಿಬೇಕು ಅಂದರೂ ಮರೆಯಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳೋದು ಟು ಡೂ ಲಿಸ್ಟ್ನ ಬರ್ಕೋಬೇಕು ಅಂತ. ಅದು ಯಾವಾಗಲೂ ಹೇಳ್ತಾರಲ್ವ, 10 ಸಾರಿ ಓದೋದು ಅಂದರೆ 1 ಸಾರಿ ಬರೆಯೋದು ಒಂದೇ. ಸೊ ಆ ರೀತಿ ಪ್ರತಿಯೊಂದೂ ನಾವು ಕೆಲಸಗಳನ್ನ ಬರ್ಕೊಂಬಿಟ್ರೆ ಅನಿಸುತ್ತೆ ನೆಕ್ಸ್ಟ್ ಟೈಮು ಅದನ್ನು ಮರೆಯಲ್ಲ, ತಲೆಯಲ್ಲಿರುತ್ತೆ. ಅಕ್ಷರಗಳು ನೋಡಿರ್ತೀವಲ್ವ, ವಿಜುವಲ್ ಮೆಮೊರಿ ಸ್ಟ್ರಾಂಗು. ಸೊ ಆ ಥರ ನೆನಪಿರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಮನೆ ಕ್ಲೀನಾಗಿರಬೇಕು ಅಂದರೆ ಎವ್ರಿ ವೀಕೆಂಡ್ ಅವರು ಅದನ್ನೇ ಸ್ಪೆಸಿಫೈ ಮಾಡಿದ್ದು, ವೀಕೆಂಡಲ್ಲಿ ಭಾನುವಾರ ಅಥವಾ ಶನಿವಾರ ಮಿನಿಮಮ್ 10 ಐಟಮ್ಸು ನಾವು ಯೂಸ್ ಮಾಡ್ತಿರೋದು ತೆಗ್ದಿಡಬೇಕು, ದಾನ ಮಾಡಬೇಕು, ಬಿಸಾಕಬೇಕು. ಮಿನಿಮಮ್ 10 ಐಟಮ್ಸು. ಎಷ್ಟೊಂದಿರುತ್ತೆ, ಒಂದು ಸ್ಕೆಚ್ ಪೆನ್ನು, ಒಂದು ಪೆನ್ಸಿಲ್ಲು, ಏನೋ ಇರುತ್ತೆ, ಬರೀದೇ ಇರೋದಿರುತ್ತೆ, ಟಾನಿಕ್ಸ್ ಇರುತ್ತೆ, ಅಥವಾ ಯೂಸ್ ಮಾಡದೇ ಇರೋ ಸಾಮಾನುಗಳಿರುತ್ತೆ. ಎಂಥದ್ದೇ ಇರಲಿ, ಅದನ್ನು ಯೂಸ್ ಮಾಡ್ತಿಲ್ಲ ಅಂದರೆ 3 ಆಪ್ಷನ್ಸ್. ಎತ್ತಿಡೋದು, ಮುಂದೆ ಯಾವಾಗಲೂ ಯೂಸ್ ಆಗುತ್ತೆ ಅಂತ ಒಂದು 6 ತಿಂಗಳು ಅದನ್ನು ನೋಡೋದು, ಯೂಸ್ ಆಗಿಲ್ಲ ಅಂದರೆ ಅದನ್ನು ಕೂಡ ಡಿಸ್ಕಾರ್ಡ್ ಮಾಡೋದು. ಅದನ್ನು ಕೂಡ ಎಷ್ಟೊಂದು, ನಮ್ಮನೇಲಂತೂ ಸ್ಟೋರೇಜ್ ಜಾಸ್ತಿ ಮಾಡಿಸಿದ್ದಾರೆ ಶ್ರೀನಿವಾಸ್ ಅವರು.
ಸೊ ಇದೆಲ್ಲ ಎತ್ತಿಟ್ಟು ಇವತ್ತೂ ಅಷ್ಟೇ ಸಂಡೇ ನನಗೆ ಅದೇ ನೆನಪಾಗ್ತಿದೆ. ಕಿಚನಲ್ಲಿ ನೀವು ನಂಬಲ್ಲ ಒಂದು 40 ಐಟಮ್ ಎತ್ತಿಟ್ಟಿದ್ದೀನಿ ಆಯಿತಾ. ಏನು ಒಂದು 8 ಗ್ಲಾಸ್ ಇತ್ತು ಮನೇಲಿ, ಇರೋದೇ 4-5 ಜನ ಆಯಿತಾ. ಅದಕ್ಕೆ ಏನಕ್ಕೆ 8-9 ಅದು ಹೇಗೆ ಅಂದರೆ ಸಿಕ್ಕೋಂಗೆ ಇಟ್ಕೊಂಡಿರ್ತೀವಿ. ಆ ಸ್ಟೋರೇಜಲ್ಲೂ ಕೂಡ ಸ್ಟಿಕ್ ನೋಟ್ಸ್ ಅಂಟಿಸ್ಕೊಂಡಿದ್ದೀವಿ. ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ ನಾನು. ಸ್ಟಿಕ್ ನೋಟ್ಸ್ ಅಂದರೆ ಆ ಸ್ಟೋರೇಜಲ್ಲಿ ಏನೇನಿದೆ ಅಂತ ಅದ್ರ ಮೇಲೆ ಬರ್ಕೊಂಡು ಆಮೇಲೆ ಅದರಲ್ಲಿ ಇಟ್ಬಿಡ್ತೀನಿ ನಾನು. ಏನಾದರೂ ಬೇಕು ಅಂದರೆ ನೋಟ್ಸ್ ಅದು ಇರುತ್ತಲ್ಲ ಪೇಪರ್ ನೋಡಿದ್ರೆ ಸಾಕು, ಸರಿ ಇದರಲ್ಲಿ ಇದೆಲ್ಲ ಇದೆ ಅಂತ ಹುಡುಕೋದು ಈಸಿ ಆಗುತ್ತೆ. ಹುಡುಕಬೇಕು ಅಂದರೆ ಭಾರಿ ಕಷ್ಟ. ಏನಾದ್ರು ನೆಂಟರು ಅದು ಇದು ಯಾರಾದರೂ ಬಂದರೂ ಕೂಡ ಸಿಕ್ಕೋಂಗೆ ಇಟ್ಕೊಂಡಿದ್ರೆ ಈಸಿ ಆಗುತ್ತೆ. ಇಲ್ಲ ನಾವೇ 8 ಗ್ಲಾಸು 10 ಗ್ಲಾಸ್ ಇಟ್ಕೊಂಡಿದ್ದೀವಿ ಅಂದರೆ ಸಿಂಕ್ ತುಂಬ್ತಾ ಇರುತ್ತೆ. ನಾನು ಹೆಂಗೆ ಅನ್ಕೋತಾ ಇದ್ದೆ ಫಸ್ಟು ಅಂದರೆ ನನಗೆ ಬೇಗ ಬೇಗ ಸಾಮಾನು ಸಿಕ್ಕಬೇಕು, ಪಟ ಅಂತ ಕೆಲ್ಸಕ್ಕೆ ಹೋಗಬೇಕು. ಹಾಗೇನು ಅಂದ್ಕೊಂಡೆ ಜಾಸ್ತಿ ಸಾಮಾನು ಇದ್ದಷ್ಟು ಬೇಗ ಬೇಗ ಆಗೋಗುತ್ತೆ ಅಂತ. ಅದು ನೋಡ್ತಾ ಹೆಂಗೆ ಅನಿಸ್ತು ಅಂದರೆ ಅದನ್ನು ಮೇಂಟೈನ್ ಮಾಡೋದೇ ಕಷ್ಟ. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಒಂದು 4 ಜನ ಸಂಸಾರ ಮಾಡ್ಬೋದು ಅಷ್ಟು ಸಾಮಾನು ಆಯಿತಾ. ಅಮ್ಮ ಅವ್ರು ಕೊಟ್ಟಿದ್ದು, ಅತ್ತೆಯವರು ಕೊಟ್ಟಿದ್ದು, ಮತ್ತು ನಾವುಗಳು ಇದು ಮಾಡಿದ್ದು. ಸೊ ಆ ಥರ ಎಷ್ಟೊಂದು ಸಾಮಾನುಗಳು, ಕೆಲವು ಎಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂದ್ರೆಲ್ಲ ಕೊಟ್ಟರು. ಆ ಥರ ಎಷ್ಟೊಂದು ಸಾಮಾನು. ಈಗಂತೂ ಗೃಹ ಪ್ರವೇಶದ್ದು ಎತ್ತಿಟ್ಟಿದ್ದೀನಿ, ಎಷ್ಟೊಂದು ಸೆಟ್ಗಳನ್ನ ಎತ್ತಿಟ್ಟಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನನಗೆ ಆ ಮೆಂಟಾಲಿಟಿ ಇತ್ತು, ಬೇಗ ಬೇಗ ಸಾಮಾನುಗಳು ಸಿಕ್ಬಿಟ್ರೆ ಬೇಗ ಅಡುಗೆ ಆಗುತ್ತೆ ಅಂತ. ನೋಡಿದ್ರೆ ಈಗ ಡಿಶ್ ವಾಷರ್ ನನಗೆ ಅದು ಯೂಸ್ ಮಾಡ್ತೀನಿ, ಇಲ್ಲ ಅಂತಲ್ಲ, ಸ್ಟೀಲು ಅದು ಇದು ಎಲ್ಲ ಬೇರೆ ಎಲ್ಲ ಐಟಮ್ಸ್ ಇರುತ್ತಲ್ವ, ಹಾಗಂತ ಡೈಲಿ 3-4 ಲೋಡು ಹಾಕೋಕ್ಕಾಗಲ್ಲ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. 1 ಲೋಡ್ ಮಹಾ ಅಂದರೆ ಹಾಕ್ಬೋದು ಸಂಜೆ ಆಯಿತಾ. ಕೆಲವು ಸತಿ ನನಗೆ ಬೆನ್ನೋವು ಇಲ್ಲ ಏನೂ ಇಲ್ಲ ಅಂದರೆ ನಾನೇ ತಿಕ್ಕಾಕ್ಬಿಡ್ತೀನಿ. ಅದೊಂಥರ ನನಗಿಷ್ಟ, ಪಾತ್ರೆ ತೊಳೆಯೋದು ಅಂತ ಇಷ್ಟ. ಒಂಥರ ನೀಟ್ ಆಗ್ತಿರುತ್ತಲ್ಲೋ ಅದೊಂಥರ ಥೆರಪಿ ಥರ ವರ್ಕ್ ಆಗುತ್ತೆ ನನಗೆ. ನೀರಲ್ಲಿ ಆಟಾಡಿಕೊಂಡು ಏನೋ ಬಂದ ತಕ್ಷಣ ಒಂದು 15 ನಿಮಿಷ ತಿಕ್ಕಾಕ್ಬಿಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅದು ನೋಡ್ತಾ ಇದ್ದರೆ ನಾನು ಅಬ್ಸರ್ವ್ ಮಾಡ್ಕೊಂಡಾಗ ಅನಿಸಿದ್ದು, ಹೌದು ಎಷ್ಟು ಜಾಸ್ತಿ ಪಾತ್ರೆಗಳಿರುತ್ತೋ ಅಷ್ಟು ನಮ್ಮ ಮನೆ ಇದಾಗ್ತಿರುತ್ತೆ. ಈಗ ಒಂದು 2 ಸೌಟ್ ಇರುತ್ತೆ ಅಂದ್ಕೊಳ್ಳಿ, ಅದನ್ನೇ ತೊಳ್ಕೊಂಡು ಯೂಸ್ ಮಾಡ್ಕೋತೀವಿ ನೀಟಾಗಿ. 2 ಇದೆ ಅಂದರೆ, ಇಲ್ಲ ಒಂದು 4 ಇದೆ ಅಂದರೆ 4 ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಕೆಲವು ಎಷ್ಟು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ, ಪ್ಲೇಟ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಮ್ಮ ನೀಡಿಗೆ ತಕ್ಕಂಗೆ ಕೆಲವೆಲ್ಲ ಎತ್ತಿಟ್ಟಿದ್ದನ್ನು ಮತ್ತೆ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಅದು ನೀಡಿತ್ತು ನನಗೆ. ಆ ಥರ ನೀಡಿದೆ ಅಂದರೆ ಸರಿ ಆಯಿತು, ಇಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಕೆಲವು ಆ ವರ್ಡು ಬುಕ್ಕಲ್ಲಿ ಚೆನ್ನಾಗಿತ್ತು, ಯಾವ ವಸ್ತುಗಳು ನೆಸೆಸಿಟಿ ನೀಡಿದೆಯೋ ಅದು ಇರಲೇಬೇಕು, ಯಾವುದು ಅವಶ್ಯಕತೆ ಇಲ್ವೋ ಅದೆಲ್ಲ ಎತ್ತಿಡಲೇಬೇಕು. ಅನಾವಶ್ಯಕವಾಗಿ ವಸ್ತುಗಳಿದ್ದರೂ ಕೂಡ ಎಷ್ಟು ವಸ್ತು ಇರುತ್ತೋ ಅಷ್ಟು ತಲೆ ಕೆಡ್ತಾ ಇರುತ್ತೆ. ಅದು ಸುಮ್ಮನೆ ನೋಡೋಕ್ಕೆ ಗಲೀಜು ಅಂತಲ್ಲ, ಮನಸ್ಸು ಹಾಳಾಗ್ತಿರುತ್ತೆ, ತಲೆ ಕೆಡ್ತಾ ಇರುತ್ತೆ. ಸೊ ಆದಷ್ಟು ಎತ್ತಿಟ್ಬಿಟ್ಟೆ. ಹೋದ್ವಾರ ಆಯಿತಾ, ಒಂದಿನ ಏನೋ ರಜಾ ಹಾಕಿದ್ದೆ, ಹುಷಾರಿರಲಿಲ್ಲ ಅಂತ. ಅವತ್ತೂ ಅಷ್ಟೇ ಹೆಂಗಿದ್ರು ಸ್ವಲ್ಪ ಸಂಜೆ ಹೊತ್ತು ರಿಲ್ಯಾಕ್ಸ್ ಆಯಿತು, ಸುಮಾರು ಎತ್ತಿಟ್ಬಿಟ್ಟೆ. ಎಷ್ಟು ರಿಲ್ಯಾಕ್ಸ್ ಆಯಿತು ಅಂದರೆ ತುಂಬ ಎಲ್ಲೆಲ್ಲ ಸ್ವಲ್ಪ ಕಾಲು ಕಾಣ್ತಾ ಇದೆ ಅಂದರೆ ನೆಮ್ಮದಿ ಅನಿಸುತ್ತೆ, ನೀಟಾಗಿ ಜೋಡಿಸ್ಕೋಬೋದು. ಏನು ಮಾಡೋಕ್ಕಾಗುತ್ತೆ, ಅದು ಸ್ಟೀಲ್ ಒಳ್ಳೊಳ್ಳೆ ಐಟಮ್ಸೇ ಆಯಿತಾ. ಅದಕ್ಕೇ ಹೆಂಗಿರೋ ಮೇಂಟೈನ್ ಮಾಡಿಕೊಂಡ್ರೆ ಹೆಂಗೋ ಮುಂದೆ ಯೂಸ್ ಆಗುತ್ತೆ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. ಜನಗಳು ಬಂದಾಗ ಎಲ್ಲ ಬೇಕಾಗುತ್ತೆ ಅಂತ ಎತ್ತಿಟ್ಟಿದ್ದೀನಿ. ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಥರ ಅನಿಸ್ತಾ ಇರುತ್ತೆ. ಅಂದರೆ ಮೇಂಟೈನ್ ಮಾಡೋದು ಈಸಿ, ಜಾಸ್ತಿ ಸಾಮಾನಿದ್ದಷ್ಟು. ಅದು ವೀಕೆಂಡಲ್ಲಿ ಇಟ್ಕೊಂಡಿಯಪ್ಪ, ನೀವು ಹೌಸ್ ವೈಫ್ ಆಗಿದ್ದೀರ ಅಂದರೆ 3 ಡೇಸ್ ಒನ್ಸು ಡಿಕ್ಲಟರ್ ಮಾಡ್ತಾಯಿರಿ. ಏನಾದರೂ ಅದು ಒಂದು ರೂಲ್ಸ್ ಇದೆ, ಏನಾದರೂ ಒಂದು ತೊಗೋತೀವಿ ಅಂದರೆ ಆ ಜಾಗದಲ್ಲಿ ಏನಾದರೂ ಒಂದು ವಾಪಸ್ ಕೊಟ್ಟಿರಬೇಕು. ಈಗ ನಾನು ಕಾಲೇಜಿಗೆ ಅಂತ ಕೆಲವು ಡ್ರೆಸ್ಸಸ್ ತೊಗೊಟ್ಟೆ, ತುಂಬ ಫೇಡಾಗಿರೋದು, ಒಂದು 10 ವರ್ಷದಿಂದ ಕೆಲವೆಲ್ಲ ಚೆನ್ನಾಗಿದ್ದಾವೆ ಡ್ರೆಸ್ಗಳು. ಕೆಲವರೆಲ್ಲ ಬಡವರಿದ್ದಾಗ ಕೊಟ್ಬಿಡೋದು. ಸೊ ಕೆಲವೆಲ್ಲ ಏನೋ ಹರಿದೋಗಿರುತ್ತೆ, ಕೆಲವು ಫೇಡ್ ಆಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಹೇಳ್ತಾ ಇರೋದು, ನಮ್ಮ ಮನೇಲಿ ಹರಿದೋಗಿರೋದು ಯಾವುದೂ ಇಲ್ಲ, ಹೇಳಬೇಕು ಅನ್ನೋ ಯಾವುದೂ ಇಲ್ಲ. ಅದನ್ನು ಮೇಂಟೈನ್ ಮಾಡಿರ್ತೀವಿ, ಆ ಥರ ಎಲ್ಲ ಮೇಂಟೈನ್ ಮಾಡಿರ್ತೀನಿ. ನನಗೆ ಅದನ್ನು ಏನೋ ಹರಿದೋಗಿರೋದೆಲ್ಲ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಅವ್ರು ಈಸ್ಕೊಳ್ಳೋರೂ ಮನುಷ್ಯನೇ. ಸ್ವಲ್ಪ ಫೇಡ್ ಆಗಿರೋದು, ಟೈಟ್ ಆಗೋದು ಅಂಥವೆಲ್ಲ ಕೊಡ್ಬೋದು ಅಷ್ಟೇ. ಅದು ಕೊಡೋಬೇಕಾದ್ರೂ ಅಷ್ಟೇ, ನೀವೇನೋ ಮುದ್ರಕೊಂಡು ಹಾಗೆಲ್ಲ ಕೊಡೋಕೆ ಹೋಗಬೇಡಿ. ಅವರು ಮನುಷ್ಯನೇ. ತುಂಬ ಬೇಜಾರಾಗ್ಬಿಡುತ್ತೆ. ನೋಡಿದ್ದೀನಿ ನಾನು, ನಮ್ಮ ಕೆಲವೆಲ್ಲ ತುಂಬ ಮುದ್ರಿ ಐರನ್ನೇ ಇರಲ್ಲ, ಒಂಥರ ಮಾಡಿ ಕೊಟ್ಟಿರ್ತಾರೆ. ಆ ಥರದಕ್ಕಿಂತ ಸ್ವಲ್ಪ ನೀಟಾಗಿ ಕೊಟ್ಟರೆ ಅವ್ರಿಗೂ ಭಾರಿ ಖುಷಿ ಪಡ್ತಾರೆ. ಅದು ನಾನೊಂದು 3 ಮೂಟೆ ಮಕ್ಕಳು ಬೆಳೀತಾ ಇರ್ತಾರೆ, ಹಳೆ ಬಟ್ಟೆ ಟೈಟ್ ಎಲ್ಲ ಆಗಿರುತ್ತೆ. ಆಮೇಲೆ ಹಸ್ಬೆಂಡ್ದು ಕೆಲವೆಲ್ಲ ಹಳೇದು ಫೇಡ್ ಆಗಿರೋ ಶರ್ಟ್ಸು, ನಂದು ಫೇಡ್ ಆಗಿರೋ ಟಾಪ್ಸು, ಅದನ್ನೆಲ್ಲ ನೀಟಾಗಿ ಒಂದು ಸತಿ ವಾಶ್ ಮಾಡಿ ಕೊಟ್ಟರೆ ನಿಜಪ್ಪ ಅದು ಭಾರಿ ಕರ್ಮ ಬಂದ್ಬಿಡುತ್ತೆ. ನೀವು ಕೊಡೋದು ಪುಣ್ಯ ಬರಲ್ಲ ಅಂತ ಗಲೀಜಾಗಿ ಒಂಥರ ಒಂದು ಮೂಟೆಗೆ ಹಾಕ್ಕೊಡೋದು, ನೀಟಾಗಿ ಮಡಚಿ ಕೊಟ್ಟರೆ ಅವ್ರಿಗೂ ಅನಿಸುತ್ತೆ ಹೌದು. ಒಂದು ಸತಿ ವಾಶ್ ಮಾಡಿಕೊಡಿ ಸಾಕು, ಇನ್ನೇನು ಬೇಡ ಆಯಿತಾ. ಒಂಥರ ಬಿಚ್ಚಿ ಹಾಕಿ ಆ ಥರ ಎಲ್ಲ ಕೊಡಬಾರ್ದು, ನೀಟಾಗಿ ಮೇಂಟೈನ್ ಮಾಡಿ ಕೊಟ್ಬಿಟ್ರೆ ಅವ್ರಿಗೊಂಥರ ನೆಮ್ಮದಿ. ಸೊ ಆ ಥರ. ಆಮೇಲೆ ಒಂದು ಟೈಮಲ್ಲಿ ಒಂದೇ ಟಾಸ್ಕ್ನ ಮಾಡಬೇಕು, ಭಾರಿ ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು, ಈಗ ನೋಡಿ ನಾನು ಸಾರು ಬೇಯಕ್ಕಿಟ್ಟಿದ್ದೆ ಆಯಿತಾ, ಬೇಯೋವರೆಗೂ ಏನು ಮಾಡ್ಬೋದು, ಮುದ್ದೆ ಮಾಡ್ಬೋದಲ್ವಾ, ಅದು ಮಲ್ಟಿ ಟಾಸ್ಕಿಂಗ್ ಬೇರೆ. ಆ ಟೈಮ್ ಅದು ಮಲ್ಟಿ ಟಾಸ್ಕಿಂಗ್ ನಮಗೆ ಟೈಮ್ನ ಸೇವ್ ಮಾಡುತ್ತೆ. ಕೆಲವು ಸತಿ
ಕೆಲಸನ ಹಾಳು ಮಾಡುತ್ತೆ. ಇಲ್ಲಿ ಒಗ್ಗರಣೆ ಹಾಕೋಕೆ ಹೋಗ್ಬಿಟ್ಟು ಇನ್ನೇನೋ ಕೆಲಸ ಮಾಡೋದು, ಇಲ್ಲಿ ಒಗ್ಗರಣೆ ಸೀದೋಗುತ್ತೆ. ಸೊ ಅಂಥ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ನೀಟ್ ಮಾಡ್ತೀವ, ಒಂದು ಸೆಕ್ಷನ್ 10 ನಿಮಿಷ ತೊಗೋತೀವ, ನೀಟ್ ಮಾಡಿಬಿಡಿ, 10 ನಿಮಿಷದಲ್ಲಿ ಮುಗಿಸ್ಬಿಡಿ. ಅದನ್ನು ಮುಗಿಸಿ ಅಂದರೆ 10 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಮುಗಿಸಿ. ಆದರೂ ಅದೇ ಜಾಗದಲ್ಲಿ ಇನ್ನೇನೋ ಮಾಡೋದು ಅದು ಒಂಥರ ಟಯರ್ಡ್ ಅಂತ ಆಗುತ್ತೆ ಮೈಂಡ್ಗೆ. ಆಯಿತಾ? ಈಗ ನಾನು ಬಸ್ಸಾರದು ಕೆಲವು ಟಿಪ್ಸ್ನ ಹೇಳ್ಕೊಡ್ತೀನಿ ಗೊತ್ತಾ. ಏನು ಅಂದರೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ. ನಾನು ಇಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾವು ಪಲ್ಯ ಜಾಸ್ತಿ ತಿನ್ನಬೇಕು ಅಂತ ಅದೇನೋ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಡೈಲಿ ಪ್ರತಿ ಹೊತ್ತೂ ನಾನು ಪ್ರೋಟೀನ್ ಕೊಡಬೇಕು, ಫೈಬರ್ ಕೊಡಬೇಕು ಅಂತ. ಅದೇನೋ ಈ ನಡುವೆ ಹೆಲ್ತ್ ಫ್ರೀಕ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಹಾಗಂತ ಏನೋ ತುಂಬ ವೇಟ್ ಲಾಸು ಗ್ರ್ಯಾಜುಲಿ ಆಗ್ತದೆ. ಅದೊಂಥರ ನಾವು ಏನೋ ಅದ್ರ ಬಗ್ಗೆನೇ ವರ್ಕ್ ಮಾಡಬೇಕು ಅಂತ ಏನಿಲ್ಲ. ಸೊ ಎಕ್ಸಲೆನ್ಸ್ ಇದ್ದರೆ 3 Idiots ಫಿಲಮಲ್ಲಿ ಇದೆಯಲ್ಲ, ಎಕ್ಸಲೆನ್ಸ್ ಹಿಂದೆ ಹೋಗ್ತಾ ಇದ್ದರೆ ಸಕ್ಸಸ್ ಅನ್ನೋದು ಒಂದೇ ಬರುತ್ತೆ. ನಾವು ಹೆಲ್ದಿ ಫುಡ್ ತಿಂತಾಯಿದ್ರೆ ವೇಟ್ ಲಾಸು ಹೆಲ್ತ್ ಅನ್ನೋದು ಜೊತೆಗೆ ಬಂದೇ ಬರುತ್ತೆ. ಆಯಿತಾ? ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕಾಳುಗಳನ್ನ ಹಾಕಿ ಪಲ್ಯನ ಮಾಡಿದ್ದೆ. ಅದನ್ನು ಜಾಲಿಸೋದು ಅಂತಾರಲ್ಲ, ಸೋದಿಸ್ತಾರಲ್ಲ, ಎಷ್ಟು ಕಲ್ಲು ಗೊತ್ತಾ, ಕೆಳಗಡೆ ಇಲ್ಲಾಂದ್ರೂ ಒಂದು 13-14 ಕಲ್ಲು ಕೆಳಗಡೆ ಜಾಲಿಸಿ ಆಮೇಲೆ ಹಾಕಿದ್ದಿದ್ದು. ತಿನ್ನೋಬೇಕಾದ್ರೆ ಬಾಯಿಗೆ ಸಿಕ್ಬಿಟ್ರೆ ಒಂಥರ ಇರಿಟೇಷನು. ಅದನ್ನು 2 ಸತಿ ಜಾಲಿಸಿ ಮೊಳಕೆ ಕಟ್ಬಿಟ್ಟು ಈಗ ಮಾಡಿದ್ದೀನಿ. ಅದೇ ಹೇಳಿದ್ನಲ್ಲ, ಈರುಳ್ಳಿ 2 ಈರುಳ್ಳಿ ಹಾಕಿಯಪ್ಪ ಫ್ರೈ ಮಾಡೋಕ್ಕೆ. ಬಸ್ಸಾರು ಮಾಡೋದು ಸುಮಾರು ವೀಡಿಯೋಗಳು ಮಾಡಿದ್ದಾರೆ. ನನ್ನ ಟೆಕ್ನಿಕ್ ನಾನು ಹೇಳೋದು. ಆಮೇಲೆ ಜಾಸ್ತಿ ಮೆಣಸು, ಜಾಸ್ತಿ ಬೆಳ್ಳುಳ್ಳಿ ಆ ಥರ ಎಲ್ಲ ಹೋಗ್ಬೇಡಿ. ಮೈಲ್ಡಾಗಿದ್ದರೆ ಇಲ್ಲಿ ನೋಡಿ, ಬಸ್ಸಾರಿಗೆ ಅಂತ ಸ್ಪೆಷಾಲಿಟಿ ಏನು ಗೊತ್ತಾ, ಆ ಕಾಳಿಂದು ಫ್ಲೇವರ್ ಬರಬೇಕು ಬಸ್ಸಾರಲ್ಲಿ. ತುಂಬ ಕೊತ್ತಂಬರಿ ಸೊಪ್ಪನ್ನು ಹಾಕೋಕ್ಕೆ ಹೋಗ್ಬೇಡಿ, ಫ್ಲೇವರೇ ಹಾಳಾಗೋಗುತ್ತೆ. ಎಲ್ಲ ಬಸ್ಸಾರು ಒಂದೇ ಥರದ ಇರುತ್ತೆ. ಸೊಪ್ಪಿನ ಬಸ್ಸಾರು, ಹೆಸರು ಕಾಳ್ದು, ಮತ್ತು ಕ್ಯಾಬೇಜು ಎಲೆಕೋಸಿಂದು, ಮತ್ತು ಹುರುಳಿಕಾಳ್ದು ಎಲ್ಲ ಬಸ್ಸಾರು ಒಂದೇ ಥರ ಇರುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಕೊತ್ತಂಬರಿ ಕಡಿಮೆ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಿ, ಪಲ್ಯಕ್ಕೂ ಅಷ್ಟೇ 1-2 ಈರುಳ್ಳಿ ಹಾಕಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾವೇನು ಫ್ಯಾನ್ಸಿಯಾಗಿ ತುಂಬ ಖರ್ಚುಗಳನ್ನ ಮಾಡ್ತೀರ, ಬಟ್ ಮಾಡ್ಕೊಳ್ಳೋಂಥ ಹೆಲ್ದಿ ಡಯಟ್ನ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಏನು ಟೇಸ್ಟ್ ಗೊತ್ತಾ, ನಮಗೆ ಬೇರೆ ಎಲ್ಲ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಇದೇ ನಮಗೆ ಟೇಸ್ಟು ಪೆಲೆಟ್ಸು ಅಂದರೆ ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ ಅಂದರೆ ಇದನ್ನೇ ಮಾಡ್ಕೋತೀವಿ. ಒಂಥರ ಗಿಲ್ಟ್ ಇರಲ್ಲ ಮಕ್ಕಳಿಗೆ ಅದು ಇದು ಕೊಟ್ವಿ ಅಂತ. ಒನ್ಸ್ ಇನ್ ಅ ವೈಲ್ ತಿಂಗ್ಳಿಗೆ ಒಂದ್ಸತಿ ಅದು ಇದು ತಿಂದರೂ ಏನೂ ಪರವಾಗಿಲ್ಲ. ಬಟ್ ಡೈಲಿ ಒಂಥರ ಜಂಕು. ಇವತ್ತು ಅಲ್ಲಿಗೂ ಅಂದ್ಕೊಂಡೆ ಪೂರಿ ಏನಾದ್ರು ಮಾಡೋಣ ಅಂತ, ಆಮೇಲೆ ಅನಿಸ್ತು ಇಲ್ಲ ಬೇಡ, ಇದ್ದಿದ್ದೆ ಬಾಯಿಗೆ ರುಚಿ ಹಿಂದೆ ಹೋಗೋಕೆ ಹೋಗ್ಬಾರ್ದು. ಮಕ್ಳಿಗೂ ಅಷ್ಟೇ ಹೆಲ್ತ್ ಇಂಪಾರ್ಟೆಂಟು. ಮತ್ತು ಎಕ್ದಮ್ ದೊಡ್ಡವರಾಗಿದ್ದ ತಕ್ಷಣ ಹೆಲ್ತಿ ಫಾಲೋ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದನೇ ಈ ಥರ ಕಲಿಸ್ಬಿಟ್ರೆ ಈಸಿ ಅಂತ ಅನಿಸಿರೋದು. ಸೊ ಈ ಥರ ನಾನು ಡೈಲಿ ರೊಟೀನ್ನ ಪ್ಲ್ಯಾನ್ ಮಾಡಿಕೊಂಡೆ. ಈಗ ಎಷ್ಟೋ ಮಟ್ಟಿಗೆ ನಾನೇನೋ ಫುಲ್ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಇಲ್ಲ ಫ್ರೆಂಡ್ಸ್, ಬಟ್ ಫಾರ್ ಬೆಟರು, ಮೇಂಟೆನೆನ್ಸ್ ಈಸಿ ಆಗ್ತಾಯಿದೆ. ನೀವು ಅಷ್ಟೇ ಟ್ರೈ ಮಾಡಿ, ಈ ಮೆಥಡ್ನ ಟ್ರೈ ಮಾಡಿ. ನೀವು ಅಷ್ಟೇ ಏನೇ ಇದ್ದರೂ ಕೂಡ ಎವ್ರಿ ಮೀಲ್ 3 ಹೊತ್ತು ತಿಂತೀರ ಅಂದರೆ 3 ಹೊತ್ತೂ ಒಳ್ಳೆ ಪೌಷ್ಟಿಕಾಂಶ ಆಹಾರ ಇದೆಯಾ, 1 ಹೊತ್ತಲ್ಲ, ಬೇಕಾದ್ರೆ 2 ಹೊತ್ತು ತಿನ್ನಿ. ಅದನ್ನು ಒಳ್ಳೆ ನ್ಯೂಟ್ರಿಯೆಂಟ್ ರಿಚ್ ಫುಡ್ನೇ ತೊಗೊಳ್ಳಿ. ಆಯಿತಾ? ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬರೋ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗಾಗಿ, ಇನ್ಫಾರ್ಮೇಟಿವ್ ಆಗಿ ಬರೋ ವೀಡಿಯೋಸ್ನ ಎಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಟೈಮ್ ಸಿಕ್ಕಾಗೆಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ. ಆದಷ್ಟು ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಲ್ದಿಯಾಗಿ ತಿನ್ನಿ, ಪಲ್ಯಗಳನ್ನ ಜಾಸ್ತಿ ತಿನ್ನಿ. ಸ್ಟ್ರೇನ್ ಮಾಡ್ಕೋಬೇಡಿ, ಇವೆಲ್ಲ ಅಷ್ಟೇನು ಸ್ಟ್ರೇನ್ ಆಗೋಲ್ಲ, ಬಟ್ ಎಲ್ಲ ಕಂಪ್ಲೀಟ್ ಮೀಲ್ ಸಿಕ್ಕೋಗುತ್ತೆ. ನೀಟ್ನೆಸ್ಗೂ, ಪೀಸ್ಫುಲ್ ಲೈಫ್ಗೂ, ಹೆಲ್ತ್ಗೂ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡಿ. ದುಡ್ಡು ಅದು ಇದು ಎಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಮುಂದಿನ ಬ್ಲಾಗಲ್ಲೇ ಸಿಗ್ತೀನಿ. ಈ ವಿಡಿಯೋನ ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.